Warren Buffett is one of the most successful investor in US market. ಇವರ ಟೋಟಲ್ ನೆಟ್ವರ್ತ್ ಬಂದ್ಬಿಟ್ಟು ಇವಾಗ ಮೋರ್ ದೆನ್ $100 ಬಿಲಿಯನ್. ಇವರು ಜಗತ್ತಿನಲ್ಲೇ ಇವಾಗ ಅತ್ಯಂತ ಶ್ರೀಮಂತ ವ್ಯಕ್ತಿ. ಈ ವ್ಯಕ್ತಿ ಯಾವಾಗಿದ್ರೂ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಇನ್ವೆಸ್ಟ್ ಇನ್ ನಾಲೆಜ್ ಅಂತ ಹೇಳಿ. ಸ್ನೇಹಿತರೆ, ಈ ವಾರೆನ್ ಬಫೆಟ್ ಇಷ್ಟು ಶ್ರೀಮಂತರಾದರೂ ಕೂಡ, ಇಷ್ಟು ಸಕ್ಸಸ್ಫುಲ್ ವ್ಯಕ್ತಿ ಆದ್ರೂ ಕೂಡ, ಇವರು ಇವತ್ತು ಕೂಡ ಕಂಟಿನ್ಯೂ ಆಗಿ ಓದ್ತಾರಂತೆ, ಕಂಟಿನ್ಯೂ ಆಗಿ ಕಲಿತಾರಂತೆ. ಆ ಕಾರಣದಿಂದಾಗಿ ಈ ವ್ಯಕ್ತಿ ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಗ್ರೋ ಆಗೋದಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ವಾರೆನ್ ಬಫೆಟ್ ಒಬ್ಬರೇ ಅಲ್ಲ, ನೀವು ಯಾವುದೇ ಸೆಕ್ಟರ್ ತಗೊಳ್ಳಿ, ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಅಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಪರ್ಸನ್ಸ್ ಅಂತ ಇದ್ದಾರೆ, ಯಾರ್ಯಾರು ಯಶಸ್ವಿ ವ್ಯಕ್ತಿಗಳಂತ ಇದ್ದಾರೆ, ಅವರೆಲ್ಲರೂ ಇಷ್ಟು ಸಕ್ಸಸ್ಸನ್ನು ಸಾಧಿಸೋದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಸೊ ದೇ ಆಲ್ ಇನ್ವೆಸ್ಟ್ ಇನ್ ನಾಲೆಜ್. ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿರ್ತಾರೆ. ಆ ಕಾರಣದಿಂದಾಗಿ ಇವರೆಲ್ಲ ಇಷ್ಟು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ, ಇಷ್ಟು ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಈ 21st ಸೆಂಚುರಿನಲ್ಲಿ, ಈ 21ನೇ ಶತಮಾನದಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು, ಹೆಚ್ಚು ಹಣ ಸಂಪಾದನೆಯನ್ನು ಮಾಡಬೇಕು ಅಂತಂದರೆ ಇವಾಗ ಡಿಗ್ರಿ ಬೇಕಾಗಿಲ್ಲ. ಸೊ ಡಿಗ್ರಿಗೆ ಇವಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಸೊ ಡಿಗ್ರಿ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ, ಈ 21st ಸೆಂಚುರಿನಲ್ಲಿ ಹೈ ಡಿಮ್ಯಾಂಡಿಂಗ್ ಇರುವಂಥ ಕೆಲವೊಂದು ಸ್ಕಿಲ್ಸ್ಗಳನ್ನು ನೀವು ಕಲ್ತಿದ್ದೆ ಆದರೆ, ಸೊ ನೀವು ಹೆಚ್ಚು ಆದಾಯವನ್ನು ಗಳಿಸ್ಬೋದು, ಹೆಚ್ಚು ಇನ್ಕಮನ್ನು ಗಳಿಸ್ಬೋದು. Friends, in this video, I would like to discuss about 8 high demanding skills which are very important in 21st century. If you learn that skill, ಆ ಸ್ಕಿಲ್ಸ್ಗಳನ್ನು ನೀವೇನಾದರೂ ಕಲ್ತಿದ್ದೆ ಆದರೆ, ಇವನ್ ಯು ಕ್ಯಾನ್ ಆಲ್ಸೋ ಅರ್ನ್ ಮೋರ್ ಮನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸ್ಕಿಲ್ ಬಂದ್ಬಿಟ್ಟು ಕಮ್ಯುನಿಕೇಷನ್. ಸ್ನೇಹಿತರೆ, ಈ 21st ಸೆಂಚುರಿನಲ್ಲಿ ಅತ್ಯಂತ ಪ್ರಮುಖ ಮತ್ತು ಹೈ ಡಿಮ್ಯಾಂಡಿಂಗ್ ಸ್ಕಿಲ್ ಅಂತಂದರೆ ವಿಚ್ ಇಸ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಯಾಕೆ ಮುಖ್ಯ ಅಂತಂದರೆ, ಸ್ನೇಹಿತರೆ, ನಮಗೆ ಎಷ್ಟು ವಿಷಯ ನಮಗೆ ಗೊತ್ತಿದೆ ಅನ್ನೋದು ತುಂಬ ಮುಖ್ಯ ಅಲ್ಲ. ಈ ಗೊತ್ತಿರುವಂಥ ವಿಷಯವನ್ನು ನಾವು ಜನರಿಗೆ ಯಾವ ರೀತಿ ರೀಚ್ ಮಾಡಿಸ್ತೀವಿ, ಯಾವ ರೀತಿ ತಲುಪಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಸುಮಾರು ಜನ ಹೇಳ್ತಾರೆ, ನನಗೆ ಸುಮಾರು ವಿಷಯ ಗೊತ್ತಿದೆ, ಈ ಸೆಕ್ಟರ್ನಲ್ಲಿ, ಈ ಇಂಡಸ್ಟ್ರಿನಲ್ಲಿ ನಾನು ತುಂಬ ಎಕ್ಸ್ಪರ್ಟು ಅಂತೇಳಿ ಸುಮಾರು ಜನ ಹೇಳ್ತಾರೆ. ಸ್ನೇಹಿತರೆ, ನಾವು ಎಷ್ಟು ಎಕ್ಸ್ಪರ್ಟ್ ಅನ್ನೋದು ಮುಖ್ಯ ಅಲ್ಲ, ನಮ್ಗೆ ಗೊತ್ತಿರುವಂಥ ವಿಷಯವನ್ನು ಜನರಿಗೆ ಯಾವ ರೀತಿ ರೀಚ್ ಮಾಡಿಸ್ತೀವಿ, ಯಾವ ರೀತಿ ತಲುಪಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಿಮಗೆ ಗೊತ್ತಿರುವಂಥ ವಿಷಯವನ್ನು ಜನರಿಗೆ ನೀವು ಸರಿಯಾದ ರೀತಿಯಲ್ಲಿ ರೀಚ್ ಮಾಡಿಸ್ಬೇಕು ಅಂತಂದರೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಮುಖ್ಯ ಆಗುತ್ತೆ. ಈ ಕಮ್ಯುನಿಕೇಷನಲ್ಲಿ 1-to-1 ಕಮ್ಯುನಿಕೇಷನ್ ಮಾಡೋದು ತುಂಬ ಈಸಿ. ಸೊ ಈ 1-to-1 ಕಮ್ಯುನಿಕೇಷನ್ಗಿಂತ ನೀವು ಮಾಸ್ ಕಮ್ಯುನಿಕೇಷನ್ ಮಾಡೋದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಇದ್ರ ಮೇಲೆ ಗಮನ ಕೊಡ್ತೀರಾ, ಅಷ್ಟು ನೀವು ಗ್ರೋತ್ ಆಗ್ತೀರಾ. ಸೊ ಈ ಮಾಸ್ ಕಮ್ಯುನಿಕೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಸ್ಕೇಲೆಬಿಲಿಟಿ ಇರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಜನರನ್ನ ರೀಚ್ ಮಾಡುವಂಥ ಕೆಪಾಸಿಟಿ ಇರುತ್ತಲ್ಲ ಅದು ಪ್ರತಿದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಮಾಸ್ ಕಮ್ಯುನಿಕೇಷನ್ ಮಾಡೋದನ್ನು ಸೊ ನಾವು ಕಲೀಲೇಬೇಕಾಗತ್ತೆ. ಎಸ್ಪೆಷಲಿ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್, ಎರಡೂ ಕಮ್ಯುನಿಕೇಷನ್ ಕೂಡ ತುಂಬ ಮುಖ್ಯ. ಈ ಕಮ್ಯುನಿಕೇಷನ್ನಲ್ಲಿ ಈ 21st ಸೆಂಚುರಿನಲ್ಲಿ, ಈ ಶತಮಾನದಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ಕಮ್ಯುನಿಕೇಷನ್ ತುಂಬ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಇಂಗ್ಲಿಷ್ ಕಮ್ಯುನಿಕೇಷನ್ ಯಾಕೆ ಮುಖ್ಯ ಅಂತಂದರೆ, ನಾವು ಇಂಗ್ಲಿಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ನಾವು ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಕನ್ನಡ ಯೂಸ್ ಆಗುತ್ತೆ. ಸೊ ಕನ್ನಡದ ಪ್ರೇಮ, ಕನ್ನಡ ಇದೆಲ್ಲ ಬೇಕು. ಸೊ ತಾಯಿ ಭಾಷೆಯನ್ನು ನಾವು ಪ್ರೀತಿಸಬೇಕು. ಆದರೆ ನಾವು ಹೆಚ್ಚು ಕೆಲಸವನ್ನು ಮಾಡಬೇಕು, ಗ್ರೋ ಆಗಬೇಕು, ಸೊ ನಮ್ಮ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತಂದರೆ ಗ್ಲೋಬಲ್ ಲ್ಯಾಂಗ್ವೇಜ್ ಏನಿರುತ್ತೆ ಆ ಲ್ಯಾಂಗ್ವೇಜ್ಗಳನ್ನು ನಾವು ಕಲೀಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಂಗ್ಲಿಷ್ ಕಮ್ಯುನಿಕೇಷನ್ ಈ 21st ಸೆಂಚುರಿನಲ್ಲಿ ತುಂಬ ಮುಖ್ಯ ಆಗುತ್ತೆ. ವಿತೌಟ್ ಇಂಗ್ಲಿಷ್ ಕಮ್ಯುನಿಕೇಷನ್ ಯು ಕ್ಯಾನಾಟ್ ಗ್ರೋ, ಯು ಕ್ಯಾನಾಟ್ ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್. ಎರಡನೇ ಸ್ಕಿಲ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸ್ನೇಹಿತರೆ, ಡಿಜಿಟಲ್ ಮಾರ್ಕೆಟಿಂಗ್ ವಿಚ್ ಇಸ್ ಒನ್ ಆಫ್ ದ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ ಇನ್ 21st ಸೆಂಚುರಿ. ಸ್ನೇಹಿತರೆ, ಹಿಂದೆ ನಾವೇನು ಮಾಡ್ತಿದ್ವಿ ಅಂತಂದರೆ, ನಮ್ಮ ಹತ್ರ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದೆ ಅಂತಂದರೆ ಅದನ್ನು ಮಾರ್ಕೆಟ್ ಮಾಡಬೇಕು ಅಂತಂದರೆ ಸೊ ನಾವು ಪೇಪರ್ಗಳಲ್ಲಿ ಆ್ಯಡ್ ಕೊಡ್ತಾ ಇದ್ವಿ, ಪಾಂಪ್ಲೆಟ್ ಹಚ್ತಾ ಇದ್ವಿ, ಬಿಲ್ ಬೋರ್ಡ್ಗಳನ್ನು ಹಾಕ್ತಾ ಇದ್ವಿ, ಫ್ಲೆಕ್ಸ್ ಹಾಕ್ತಾ ಇದ್ವಿ. ಅದೆಲ್ಲ ಹಳೆ ಜಮಾನ. ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ನೀವು ಪೇಪರಲ್ಲಿ ಹಾಕಿದಾಗ ಆ ಪೇಪರನ್ನು ಇಂಟ್ರೆಸ್ಟೆಡ್ ಇರೋ ವ್ಯಕ್ತಿ ನೋಡೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಟಾರ್ಗೆಟ್ ಆಡಿಯನ್ಸ್ಗೆ ಅದು ಸರಿಯಾಗಿ ರೀಚ್ ಆಗಲ್ಲ. ಆ ಕಾರಣದಿಂದಾಗಿ ಈ 21st ಸೆಂಚುರಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಈ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈ ಫೇಸ್ಬುಕ್ನಲ್ಲಿ, ಗೂಗಲ್ಗಳಲ್ಲಿ, ಇನ್ಸ್ಟಾದಲ್ಲಿ, ಯೂಟ್ಯೂಬ್ನಲ್ಲಿ ಜನ ಎಲ್ಲ ಎಲ್ಲಿದ್ದಾರೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಯಾವ ರೀತಿ ವಿಡಿಯೋಗಳನ್ನು ನೋಡ್ತಾರೆ, ಯಾವ ರೀತಿ ಕಂಟೆಂಟನ್ನು ವಾಚ್ ಮಾಡ್ತಾರೆ, ಅದ್ರ ಮೇಲೆ ಏನಾಗುತ್ತೆ ಅಂತಂದರೆ ಈ ಫೇಸ್ಬುಕ್ಕು, ಗೂಗಲ್ಲು ಅವರ ಇಂಟ್ರೆಸ್ಟ್ ಏನು, ಅವರು ಯಾವ ರೀತಿ ವಿಷಯಗಳನ್ನು ನೋಡ್ತಾ ಇದ್ದಾರೆ, ಅವರ ಏಜ್ ಗ್ರೂಪ್ ಏನು, ಬೇಸ್ಡ್ ಆನ್ ದ್ಯಾಟ್ ಸೊ ಟಾರ್ಗೆಟ್ ಆಡಿಯನ್ಸ್ಗೆ ನಾವು ರೀಚ್ ಮಾಡೋದಕ್ಕೆ ಇದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ.
ಈ 21st ಸೆಂಚುರಿನಲ್ಲಿ ಆ ಪೇಪರ್ ಹಾಕೋದು, ಬಿಲ್ ಬೋರ್ಡ್ ಹಂಚೋದು, ಪಾಂಪ್ಲೆಂಟ್ ಹಂಚೋದು ಅದೆಲ್ಲ ವರ್ಕ್ ಆಗಲ್ಲ. ನೀವು ನಿಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡಬೇಕು ಅಂತಂದರೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲೀಲೇಬೇಕು. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಾ, ಎಷ್ಟು ಕಂಟೆಂಟನ್ನು ಪೋಸ್ಟ್ ಮಾಡ್ತೀರಾ, ಎಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀರಾ, ಬೇಸ್ಡ್ ಆನ್ ದ ಕಸ್ಟಮರ್ ಇಂಟ್ರೆಸ್ಟು, ಅವರ ಸ್ಪೆಸಿಫಿಕೇಷನ್ನು, ಅವರ ಏಜ್ ಗ್ರೂಪು, ಅವರ ಸರ್ಚ್ ಹಿಸ್ಟ್ರಿ, ಅದರ ಮೇಲೆ ಸೊ ಈ ಸೋಷಿಯಲ್ ಮೀಡಿಯಾಗಳು ರೈಟ್ ಟಾರ್ಗೆಟ್ ಆಡಿಯನ್ಸ್ಗೆ ನಿಮ್ಮ ವೀಡಿಯೋಗಳನ್ನು ರೀಚ್ ಮಾಡುತ್ತೆ. ಇದರಿಂದ ನೀವು ಹೆಚ್ಚು ಸೇಲ್ಸನ್ನು ಮಾಡ್ಬೋದು. ಇನ್ನು ಸುಮಾರು ಜನ ಒಂದು ಕ್ವಶನ್ನ ಕೇಳ್ಬೋದು, ನನ್ನ ಹತ್ರ ಯಾವುದೇ ಪ್ರಾಡಕ್ಟ್ ಇಲ್ಲ, ನಾನು ಯಾಕೆ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೇಕು ಅಂತೇಳಿ ಸುಮಾರು ಜನ ಕ್ವಶನ್ ಕೇಳ್ಬೋದು. ಸ್ನೇಹಿತರೆ, ನಿಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಇಲ್ಲದೆ ಇರ್ಬೋದು, ಆದರೆ ಬೇರೆಯವರ ಪ್ರಾಡಕ್ಟನ್ನು ನೀವು ಮಾರ್ಕೆಟ್ ಮಾಡ್ಬೋದು. ನೀವು ಮಾರ್ಕೆಟ್ ಯಾವಾಗ ಮಾಡ್ಬೋದು ಅಂತಂದರೆ, ನೀವು ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸನ್ನು ಕಲಿತಾಗ ಮಾತ್ರ ನೀವು ಬೇರೆಯವರ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡಿ ನೀವು ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಫನಲ್ ಬಿಲ್ಡಿಂಗ್. ಈ ಫನಲ್ ಬಿಲ್ಡಿಂಗ್ ಅಂತಂದರೆ, ನಾನು ಇವಾಗ ತಾನೇ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದೆ. ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಈ ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಯೂಟ್ಯೂಬ್ ಇವುಗಳಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಎಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ, ಅದ್ರ ಮೂಲಕ ನಾವು ಹೆಚ್ಚು ಜನರನ್ನ ರೀಚ್ ಮಾಡ್ಬೋದು. ಸ್ನೇಹಿತರೆ, ನಾವು ಜನರನ್ನ ರೀಚ್ ಮಾಡೋದಷ್ಟೇ ಅಲ್ಲ, ಅವ್ರನ್ನ ನಮ್ಮ ಕಸ್ಟಮರ್ ಆಗಿ ಕೂಡ ಕನ್ವರ್ಟ್ ನಾವು ಮಾಡಬೇಕು. ಯಾವಾಗ ಅವ್ರು ಕನ್ವರ್ಟ್ ಆಗ್ತಾರಂತಂದರೆ, ಸೊ ಇವೆಲ್ಲ ಸೋಷಿಯಲ್ ಮೀಡಿಯಾಗಳು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳು. ಈ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಿಂದ ನಮ್ಮದೇ ಆದಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್ಗೆ ಅವ್ರನ್ನ ತೊಗೊಂಡ್ಬರಬೇಕು. ಆ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಅ ಫನಲ್ ಬಿಲ್ಡಿಂಗ್ ಅಂತ ಕರಿತೀವಿ. ನಮ್ಮದೇ ಆದಂಥ ಒಂದು ಪ್ರೈವೇಟ್ ಫನಲ್ಗೆ ಅವ್ರನ್ನ ತೊಗೊಂಬಂದಾಗ ಪದೇ ಪದೇ ಪ್ರತಿದಿನ ಅವ್ರನ್ನ ನಾವು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿ ನಮ್ಮ ಬಿಸ್ನೆಸ್ಸನ್ನು ನಾವು ಕ್ಲೋಸ್ ಮಾಡ್ಬೋದು. ಈ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಅ ಫನಲ್ ಬಿಲ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಕಾಪಿ ರೈಟಿಂಗ್. ವಾಟ್ ಯು ಮೀನ್ ಬೈ ಕಾಪಿ ರೈಟಿಂಗ್? ಕಾಪಿ ರೈಟಿಂಗ್ ಅಂತಂದರೆ, ಸೊ ನೀವು ಎಲ್ಲ ಕಂಪ್ನಿಗಳನ್ನು ಅಬ್ಸರ್ವ್ ಮಾಡಿರ್ಬೋದು, ಅವರು ಹೈಯೆಸ್ಟ್ ಸೇಲ್ಸ್ ಯಾವಾಗ ಮಾಡ್ತಾರಂತಂದರೆ ದೀಪಾವಳಿ ಸಂದರ್ಭದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಒಂದು ವಿಶೇಷವಾದ ಹಬ್ಬ ಇರೋ ಸಂದರ್ಭದಲ್ಲಿ ಹೈಯೆಸ್ಟ್ ಸೇಲ್ಸ್ ಮಾಡ್ತಾರೆ. ಸೊ ಈ ಸಂದರ್ಭಗಳಲ್ಲಿ ಅವ್ರು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರಂತಂದರೆ, ವಿಶೇಷವಾದ ಆಫರ್ಗಳನ್ನು ಕೊಡ್ತಾರೆ. ಆಫರ್ ಯಾವ ರೀತಿ ಕೊಡ್ತಾರಂತಂದರೆ, ಆಫರ್ ಈಸ್ ಗೋಯಿಂಗ್ ಟು ಕ್ಲೋಸ್ ಸೂನ್, ಬೈ ಒನ್ ಗೆಟ್ ಒನ್, ಲಿಮಿಟೆಡ್ ಆಫರ್, ಈ ರೀತಿ ಒಂದು ವಿಶೇಷವಾದ ಆಫರ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಜನಗಳಲ್ಲಿ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಮಾಡ್ತಾರೆ, ಟೆಂಪ್ಟ್ ಕ್ರಿಯೇಟ್ ಮಾಡ್ತಾರೆ, ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ. ಈ ಮೂಲಕ ಆ ಸಂದರ್ಭದಲ್ಲಿ ಹೈಯೆಸ್ಟ್ ಸೇಲ್ಸ್ ಮಾಡ್ತಾರೆ. ಈ ರೀತಿ ವಿಶೇಷವಾಗಿ ವಿಭಿನ್ನವಾಗಿ ಬರೆಯೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಕಾಪಿ ರೈಟಿಂಗ್ ಅಂತ ಕರೀತಾರೆ. ಈ ಸ್ಕಿಲ್ಸನ್ನು ನೀವು ಕೂಡ ಕಲ್ತಿದ್ದೆ ಆದರೆ ಇವನ್ ಯು ಕ್ಯಾನ್ ಆಲ್ಸೋ ಅರ್ನ್ ಮೋರ್ ಮನಿ. ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತೇಳಿ. ವಾಟ್ ಯು ಮೀನ್ ಬೈ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್? ಸ್ನೇಹಿತರೆ, ಆಸ್ ವಿ ಆರ್ ಲಿವಿಂಗ್ ಇನ್ ಅ ಡಿಜಿಟಲ್ ವರ್ಲ್ಡ್, ಈ ಡಿಜಿಟಲ್ ವರ್ಲ್ಡಲ್ಲಿ ನಮ್ಮ ಯಾವುದೇ ಒಂದು ಬಿಸ್ನೆಸ್ಸನ್ನು ನಾವು ಹೆಚ್ಚು ಗ್ರೋ ಮಾಡಬೇಕು, ಹೆಚ್ಚು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹೆಚ್ಚು ಆ್ಯಕ್ಟಿವ್ ಇರಬೇಕಾಗತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು, ಇವೆಲ್ಲವುಗಳಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದರ ಮೇಲೆ ನಮ್ಮ ಬಿಸ್ನೆಸ್ಸು ನೆಕ್ಸ್ಟ್ ಲೆವೆಲಿಗೆ ಗ್ರೋ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಗೂಗಲ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಚ್ ಕೊಟ್ಟಾಗ ಯೂಟ್ಯೂಬ್ ಏನು ಮಾಡುತ್ತೆ, ಅನೇಕ ವಿಡಿಯೋಗಳನ್ನು ತೋರಿಸುತ್ತೆ. ಆ ವಿಡಿಯೋಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನು ಟಾಪಲ್ಲಿ ತೋರಿಸುತ್ತೆ. ಯಾಕೆ ಆ ವಿಡಿಯೋಗಳನ್ನೇ ಟಾಪ್ ಆಗಿ ತೋರಿಸುತ್ತೆ ಅಂತಂದರೆ, ಅವರು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನೋ ಒಂದು ಸ್ಕಿಲ್ಲನ್ನು ಕಲ್ತಿರ್ತಾರೆ. ಅದಕ್ಕೋಸ್ಕರ ಆ ವಿಡಿಯೋನೇ ಪರ್ಟಿಕ್ಯುಲರ್ ಆದಂಥ ವಿಡಿಯೋನೇ ಫಸ್ಟ್ ತೋರಿಸುತ್ತೆ. SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಸ್ಕಿಲ್ಲನ್ನು ನೀವೇನಾದರೂ ಕಲ್ತಿದ್ದೆ ಆದರೆ ನಿಮ್ಮ ವಿಡಿಯೋನ, ನಿಮ್ಮ ವೆಬ್ಸೈಟನ್ನು ಗೂಗಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ನಿಮ್ಮ ವಿಡಿಯೋನ ಟಾಪ್ ರ್ಯಾಂಕಲ್ಲಿ ತೋರಿಸುತ್ತೆ. ಆ ಒಂದು ಸ್ಕಿಲ್ಗೆ ವಿ ಕಾಲ್ ಇಟ್ ಆಸ್ ಅ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್. ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕಿಲ್ ಇನ್ 21st ಸೆಂಚುರಿ. ಇದೇನಂತಂದರೆ, ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮದೊಂದು ಬಟ್ಟೆ ಅಂಗಡಿ ಇದೆ. ಈ ಬಟ್ಟೆ ಅಂಗಡಿನಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಜನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಈ ರೀತಿ ಒಂದು ಡೇಟಾನ ಮೇಂಟೈನ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ ಅಂತ ಕರೀತಾರೆ. ಇದರಿಂದ ನಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತಂದರೆ, ಸೊ ನಿಮ್ಮ ಅಂಗಡಿನಲ್ಲಿ ಯಾರು ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ನಂಬರ್, ಅವರ ಇಮೇಲ್ ಐಡಿನ ನೀವು ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನೆಕ್ಸ್ಟು ನಿಮ್ಮ ಅಂಗಡಿನಲ್ಲಿ ನೀವು ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟನ್ನು ತೊಗೊಂಬಂದಾಗ ಮೊದಲನೇದಾಗಿ ನೀವು ಯಾರಿಗೆ ರೀಚ್ ಮಾಡಬೇಕು ಅಂತಂದರೆ, ಯಾರು ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರಲ್ಲ ಅವರನ್ನು ನೀವು ರೀಚ್ ಮಾಡಿದಾಗ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಸೇಲ್ಸು ಮತ್ತಷ್ಟು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಾಗಿ ಡೇಟಾ ಮೇಂಟೈನ್ ಮಾಡೋದು, ಡೇಟಾ ಅನಾಲಿಟಿಕ್ಸನ್ನು ತಿಳ್ಕೊಳ್ಳೋದು ಯಾವುದೇ ಒಂದು ಬಿಸ್ನೆಸ್ನಲ್ಲೂ ಕೂಡ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಗ್ರಾಫಿಕ್ ಡಿಸೈನಿಂಗ್. ಗ್ರಾಫಿಕ್ ಡಿಸೈನಿಂಗ್ನು ಕೂಡ ವಿಚ್ ಇಸ್ ಒನ್ ಆಫ್ ದ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ ಇನ್ 21st ಸೆಂಚುರಿ. ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೊಂದು ಮೂವಿ ನೋಡಕ್ಕೆ ಹೋಗಿರ್ತೀರಾ. ಮೂವಿ ನೋಡೋಕ್ಕೋ ಸಂದರ್ಭದಲ್ಲಿ ಥಿಯೇಟರ್ ಹೊರಗಡೆ ಒಂದು ದೊಡ್ಡ ಬ್ಯಾನರ್ ಹಾಕಿರ್ತಾರೆ. ಆ ಬ್ಯಾನರ್ನಲ್ಲಿ ಎಂಟೈರ್ ಮೂವಿನಲ್ಲಿ ಏನಿರಬಹುದು ಅನ್ನೋದ್ರ ಬಗ್ಗೆ ಒಂದು ಹಿಂಟ್ ಕೊಡ್ತಾರೆ. ಅದನ್ನು ತುಂಬ ಅಟ್ರಾಕ್ಟಿವ್ ಆಗಿ ಅದನ್ನು ಡಿಸೈನ್ ಮಾಡಿರ್ತಾರೆ. ತುಂಬ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿರ್ತಾರೆ ಮೂವಿನಲ್ಲಿ ಏನಿರಬಹುದು ಅಂತೇಳಿ. ಈ ರೀತಿ ಡಿಸೈನಿಂಗ್ ಅನ್ನು ಮಾಡೋದಕ್ಕೆ ವಿ ಕಾಲ್ ಇಟ್ ಎಸ್ ಅ ಗ್ರಾಫಿಕ್ ಡಿಸೈನಿಂಗ್ ಅಂತ ಕರೀತಾರೆ. ಈ ಗ್ರಾಫಿಕ್ ಡಿಸೈನಿಂಗ್ ಅನ್ನು ನಾಟ್ ಓನ್ಲಿ ಮೂವಿ, ಪ್ರತಿಯೊಂದು ಬಿಸ್ನೆಸ್ನಲ್ಲೂ ಕೂಡ ಈ ಗ್ರಾಫಿಕ್ ಡಿಸೈನಿಂಗ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ಗಳನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾರ್ಕೆಟ್ ಮಾಡ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಯು ವಿಲ್ ಗೆಟ್ ಮೋರ್ ಐಡಿಯಾ ಅಬೌಟ್ ಇಟ್. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗ್ರಾಫಿಕ್ ಡಿಸೈನಿಂಗ್ ಮಾಡೋದನ್ನು ಕಲ್ತಿದ್ದೆ ಆದರೆ ಇವನ್ ಯು ಕ್ಯಾನ್ ಆಲ್ಸೋ ಅರ್ನ್ ಮೋರ್ ಮನಿ. ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ವಿಡಿಯೋ ಎಡಿಟಿಂಗ್. ಸ್ನೇಹಿತರೆ, ಈ 21st ಸೆಂಚುರಿನಲ್ಲಿ ವಿಡಿಯೋಗಳಿಗೆ ತುಂಬ ಶಕ್ತಿ ಇದೆ, ತುಂಬ ಸಾಮರ್ಥ್ಯ ಇದೆ. ಯಾಕಂತಂದರೆ ನೀವೇನಾದರೂ ಒಂದ್ಸಲ ಒಂದು ಒಳ್ಳೆ ವಿಡಿಯೋನ ಕ್ರಿಯೇಟ್ ಮಾಡಿದ್ರೆ ಆ ವಿಡಿಯೋ ಯಾವತ್ತೂ ಹಾಳಾಗಲ್ಲ, ಕೆಟ್ಟೋಗಲ್ಲ, ಏನೂ ಆಗೋದಿಲ್ಲ. ಪರ್ಮನೆಂಟಾಗಿ ಫಾರ್ ಎವರ್ ಆ ವಿಡಿಯೋ ಉಳಿದೋಗ್ಬಿಡುತ್ತೆ. ಒಳ್ಳೆ ಕಂಟೆಂಟನ್ನು ಮಾಡೋದು ತುಂಬ ದೊಡ್ಡ ವಿಷಯ ಅಲ್ಲ. ಆದರೆ ಆ ಕಂಟೆಂಟು ಜಾಸ್ತಿ ಜನರಿಗೆ ಯಾವಾಗ ಇಷ್ಟ ಆಗುತ್ತಂತಂದರೆ ಒಬ್ಬ ಎಡಿಟರ್ ತುಂಬ ಅಟ್ರಾಕ್ಟಿವ್ ಆಗಿ ಎಡಿಟ್ ಮಾಡಿದಾಗ, ತುಂಬ ಇನೋವೇಟಿವ್ ಆಗಿ ಎಡಿಟ್ ಮಾಡಿದಾಗ, ತುಂಬ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿದಾಗ ಹೆಚ್ಚು ಜನ ಆ ವಿಡಿಯೋನ ಇಷ್ಟಪಡ್ತಾರೆ, ಹೆಚ್ಚು ಜನ ಆ ವಿಡಿಯೋನ ನೋಡ್ತಾರೆ. ಆ ಕಾರಣದಿಂದಾಗಿ ಈ 21st ಸೆಂಚುರಿನಲ್ಲಿ ವಿಡಿಯೋ ಎಡಿಟಿಂಗ್ಗೆ ತುಂಬ ಡಿಮ್ಯಾಂಡ್ ಇದೆ. ಒಂದು ಉದಾಹರಣೆ ಕೊಡೋದಾದರೆ, ಮೊನ್ನೆ ನಾನೇ ಒಂದು ವಿಡಿಯೋನ ಒಬ್ಬ ಒಳ್ಳೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟರ್ ಹತ್ರ ಎಡಿಟ್ ಮಾಡಿಸಿದಾಗ ವಿಡಿಯೋ ಬಂದ್ಬಿಟ್ಟು ಜಸ್ಟ್ 1 ನಿಮಿಷದ ವಿಡಿಯೋ. 1 ನಿಮಿಷದ ವಿಡಿಯೋಗೆ ಆ ಎಡಿಟರ್ ಎಷ್ಟು ತೊಗೊಂಡಂತಂದರೆ 500 ರೂಪೀಸ್ ತೊಗೊಂಡ, ವಿಚ್ ಇಸ್ ಜಸ್ಟ್ 1 ಮಿನಿಟ್ ವಿಡಿಯೋ. ಅವನು ಮ್ಯಾಕ್ಸ್ ಅಂದರೆ ಅದನ್ನು 3 ರಿಂದ 4 ನಿಮಿಷದಲ್ಲಿ ಆ ವಿಡಿಯೋನ ಕಂಪ್ಲೀಟ್ ಮಾಡಿರ್ಬೋದು. ಆ ಕಾರಣದಿಂದಾಗಿ ಈ ಒಂದು 21st ಸೆಂಚುರಿನಲ್ಲಿ ವಿಡಿಯೋ ಎಡಿಟಿಂಗ್ ಅನ್ನೋ ಒಂದು ಸ್ಕಿಲ್ಗೆ ತುಂಬ ಡಿಮ್ಯಾಂಡ್ ಇದೆ. ನೀವೇನಾದರೂ ಆ ಸ್ಕಿಲ್ಸನ್ನು ಕಲ್ತಿದ್ದೆ ಆದರೆ ಇವನ್ ಯು ಕ್ಯಾನ್ ಆಲ್ಸೋ ಅರ್ನ್ ಮೋರ್ ಮನಿ. ಸ್ನೇಹಿತರೆ, ನಾವೆಲ್ಲ ಒಂದು ತಪ್ಪು ಏನು ಮಾಡ್ತೀವಿ ಅಂತಂದರೆ, ಒಂದ್ಸಲ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಹೊಸ ವಿಷಯವನ್ನು ಕಲಿಯೋದನ್ನು, ಲರ್ನಿಂಗನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ. ಯಾವಾಗ ನೀವು ಲರ್ನಿಂಗನ್ನು ನಿಲ್ಲಿಸ್ತಿರಲ್ಲ, ನಿಮ್ಮ ಇನ್ಕಮ್ ಅನ್ನೋದು ಎಲ್ಲಿರುತ್ತೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆ ಕಾರಣದಿಂದಾಗಿ ನೀವು ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಾಗ ನಿಮ್ಮ ಇನ್ಕಮ್ನು ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ನಿಮ್ಮ ಗ್ರೋತ್ನು ಕೂಡ, ನಿಮ್ಮ ಜೀವನದಲ್ಲಿ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ. ಆ ಕಾರಣದಿಂದಾಗಿ ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು 8 ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದೆ. ಮೊದಲನೇ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಕಮ್ಯುನಿಕೇಷನ್, ಎರಡನೇದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್, ಮೂರನೇದು ಫನಲ್ ಬಿಲ್ಡಿಂಗ್, ನಾಲ್ಕನೇದು ಕಾಪಿ ರೈಟಿಂಗ್, ಐದನೇದು ಬಂದ್ಬಿಟ್ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡೇಟಾ ಅನಾಲಿಸಿಸ್, ಏಳನೇದು ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್, ಲಾಸ್ಟ್ ಒಂದು ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ಸ್ನೇಹಿತರೆ, ಈ ಎಲ್ಲ ಸ್ಕಿಲ್ಸ್ಗಳನ್ನು ನೀವು ಕಲ್ತಿದ್ದೆ ಆದರೆ ನಿಮ್ಮ ಆದಾಯವನ್ನು, ನಿಮ್ಮ ಇನ್ಕಮನ್ನು ನೀವು ಹೆಚ್ಚಿಗೆ ಮಾಡ್ಕೋಬಹುದು. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. If you like this video, please to subscribe, please to share it with your community.